ಎಲ್ಲ ನನ್ನ ಪ್ರೀತಿಯ SSLC ವಿದ್ಯಾರ್ಥಿಗಳಿಗೆ ಸ್ವಾಗತ. ನೀವು ನೋಡ್ತಾ ಇದ್ದೀರಾ ಲ್ಯಾಂಗ್ವೇಜ್ ಫಂಕ್ಷನ್. ನಾನು ವೀಣಾ ಕಿರಣ್, GLV ಕ್ಲಾಸಸ್. ಇಂದಿನ ಈ ತರಗತಿಯಲ್ಲಿ ನೀವು ಲ್ಯಾಂಗ್ವೇಜ್ ಫಂಕ್ಷನ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳು ಹಿಂದಿನ ಪ್ರಶ್ನೆ ಪತ್ರಿಕೆಗಳಿಂದ 2020ರಿಂದ 2026ರವರೆಗೆ ಎಲ್ಲ ಮೇನ್ ಪೇಪರ್ಸ್, ಪ್ರಿಪರೇಟರಿ ಪೇಪರ್ಸ್ ಅಂಡ್ ಸಪ್ಲಿಮೆಂಟರಿ ಪೇಪರ್ಸ್, ಮಾಡೆಲ್ ಪೇಪರ್ಸ್ ಇಷ್ಟು ಪ್ರಶ್ನೆ ಪತ್ರಿಕೆಗಳಿಂದ ಪ್ರಶ್ನೆಗಳನ್ನ ತೆಗೆದುಕೊಳ್ಳಲಾಗಿದೆ. ವಿಡಿಯೋವನ್ನ ಕೊನೆವರೆಗೂ ನೋಡಿ. ಒಂದಲ್ಲ ಒಂದು ಪ್ರಶ್ನೆ ಈ ಸಲ ಆನ್ಯುವಲ್ಗೆ ಪಕ್ಕಾ ಬಂದಿರುತ್ತೆ, ಮಿಸ್ ಆಗೋ ಚಾನ್ಸೇ ಇಲ್ಲ. ನಾನ್ ನಿಮ್ಗೆ 100% ಅಶ್ಯೂರೆನ್ಸ್ ಕೊಡ್ತೀನಿ ಪ್ರೀತಿ ವಿದ್ಯಾರ್ಥಿಗಳೇ. ಡೋಂಟ್ ಮಿಸ್ ಇಟ್, ವಾಚ್ ಇಟ್ ಟಿಲ್ ದ ಎಂಡ್. ಯು ನೆವರ್ ಮಿಸ್ ಅ ಮಾರ್ಕ್ ಫ್ರಮ್ ದಿಸ್ ಏರಿಯಾ. ಬನ್ನಿ ಶುರು ಮಾಡೋಣ. ನೀವೇನಾದ್ರೂ ನನ್ನ ಚಾನಲ್ಗೆ ಇನ್ನೂ ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು. ನಾನು ನಿಮ್ ಕ್ಲಾಸ್ ಅಲ್ಲಿ 2 ಪ್ರಶ್ನೆಗಳನ್ನ ಕೊಡ್ತೇನೆ ಕೊನೆಯಲ್ಲಿ. ಆ 2 ಪ್ರಶ್ನೆಗಳಿಗೆ ನೀವು ಆನ್ಸರ್ ಮಾಡಿದ್ರಿ ಅಂದ್ರೆ ಆನ್ಯುವಲ್ ಅಲ್ಲಿ ಆನ್ಸರ್ ಮಾಡೋದಕ್ಕೆ ಲೆಕ್ಕ. ಬನ್ನಿ ಶುರು ಮಾಡೋಣ. ಫಸ್ಟ್ ಕ್ವೆಶ್ಚನ್ 2020 ಮೇನ್ಸ್ ಅಲ್ಲಿ ಕೇಳಿರುವಂತಹ ಪ್ರಶ್ನೆ. ಕಾನ್ವರ್ಸೇಷನ್ ಇರುತ್ತೆ. ನೀವು ಬೇಕಂದ್ರೆ ಅವಶ್ಯಕತೆ ಇದ್ರೆ ಕಾನ್ವರ್ಸೇಷನ್ ಓದ್ಕೊಳ್ಳಿ. ನಾನೇನ್ ಸಜೆಸ್ಟ್ ಮಾಡ್ತೀನಿ ಅಂತಂದ್ರೆ, ಇದು ಅಂಡರ್ಲೈನ್ ಮಾಡಿರುವಂತಹ ಸೆಂಟೆನ್ಸ್ ಅನ್ನ ಮೊದಲು ಓದ್ಕೊಳ್ಳಿ, ಆನಂತರ ಆಪ್ಷನ್ ಓದ್ಕೊಳ್ಳಿ. ಫಸ್ಟ್ ಹೆಡಿಂಗ್ ಅಲ್ಲಿ ಲ್ಯಾಂಗ್ವೇಜ್ ಫಂಕ್ಷನ್ ಅಂತ ನೋಡ್ಕೊಳ್ಳಿ. ಲ್ಯಾಂಗ್ವೇಜ್ ಫಂಕ್ಷನ್ ಆದ್ಮೇಲೆ ಅಂಡರ್ಲೈನ್ ಮಾಡಿರುವಂತಹ ವಾಕ್ಯವನ್ನ ನೋಡಿ, ಆ ನಂತರ ಆಪ್ಷನ್ ಅನ್ನ ನೋಡಿ. ಅರ್ಚನಾ ಹೇಳ್ತಾಳೆ, ಇಫ್ ಯು ಡೋಂಟ್ ಮೈಂಡ್ ಕೂಡ ಯೂಸ್ ಯೋರ್ ಪೆನ್. ನೀವೇನು ಅಂದ್ಕೊಳ್ಳಿಲ್ಲ ಅಂದ್ರೆ ನಿಮ್ ಪೆನ್ ಅನ್ನ ಬಳಸಬಹುದಾ? ಏನದು? ಗಿವಿಂಗ್ ಡೈರೆಕ್ಷನ್? ನೋ. ಆಫರಿಂಗ್ ಹೆಲ್ಪ್? ನೋ. ಸೀಕಿಂಗ್ ಪರ್ಮಿಷನ್? ನೋಡೋಣ. ಎಕ್ಸ್ಪ್ರೆಸಿಂಗ್ ಅಗ್ರಿಮೆಂಟ್? ಒಪ್ಪಿಗೆಯನ್ನು ಸೂಚಿಸೋದು? ನೋ. ಅವ್ರನ್ನ ಪರ್ಮಿಷನ್ ಕೇಳೋದು. ಸೀಕಿಂಗ್ ಅಂದ್ರೆ ಪಡೆಯೋದು, ಅವರ ಪರ್ಮಿಷನ್ ಅನ್ನ ಏನು ನಿರೀಕ್ಷಿಸೋದು ಅಂತ. ಸೀಕಿಂಗ್ ಪರ್ಮಿಷನ್. ನೆಕ್ಸ್ಟ್ ಕ್ವೆಶ್ಚನ್ 22 ಮೇನ್ ಎಕ್ಸಾಮ್. ಸುಧಾ, ಕಮ್ ಐ ವಿಲ್ ಡ್ರಾಪ್ ಯು. ಬನ್ನಿ ನಾನು ನಿಮ್ಗೆ ಡ್ರಾಪ್ ಕೊಡ್ತೀನಿ. ರಿಕ್ವೆಸ್ಟಿಂಗ್, ಕೇಳ್ಕೊಂತಿರದ? ಇಲ್ಲ. ಗಿವಿಂಗ್ ಡೈರೆಕ್ಷನ್, ದಾರಿ ತೋರಿಸೋದು? ನೋ. ಆಫರಿಂಗ್ ಹೆಲ್ಪ್, ಸಹಾಯ ಮಾಡೋದು? ನೋಡೋಣ. ಅಗ್ರೀಯಿಂಗ್, ಒಪ್ಪಿಗೆ ಸೂಚಿಸೋದು? ನೋ. ಆಫರಿಂಗ್ ಹೆಲ್ಪ್, ಸಹಾಯವನ್ನ ಮಾಡೋದು, ಮುಂದೆ ಹೋಗೋದು. ನಾವೇ ಸಹಾಯವನ್ನ ಮಾಡ್ಲಿಕ್ಕೆ ಕೈ ಚಾಚುವಂಥದ್ದು. ಬನ್ನಿ ನಾನು ಸಹಾಯ ಹೆಲ್ಪ್ ಮಾಡ್ತೀನಿ ಅಂತ. ದಟ್ ಈಸ್ ಆಫರಿಂಗ್ ಹೆಲ್ಪ್. ನೆಕ್ಸ್ಟ್ ಕ್ವೆಶ್ಚನ್ 2022 supplementary exam. In this underlined word is, why don't you consult an expert doctor? ನೀವು ಯಾಕೆ ಎಕ್ಸ್ಪರ್ಟ್ ಡಾಕ್ಟರ್ನ ಕನ್ಸಲ್ಟ್ ಮಾಡಬಾರ್ದು? ನಿಮ್ಗೆ ಏನಾದ್ರು ಇದೊಂಚೂರು ಕನ್ಫ್ಯೂಷನ್ ಆಯ್ತು ಅಂದ್ರೆ ಇನ್ನೊಂದು ಡೈಲಾಗ್ ಹಿಂದಕ್ಕೆ ಹೋಗಿ, ಐ ಆಮ್ ಸಫರಿಂಗ್ ಫ್ರಮ್ ಸ್ಟಮಕ್ ಏಕ್. ನನ್ಗೆ ಹೊಟ್ಟೆ ನೋವಿಂದ ಬಳಲ್ತಿದೀನಿ. ಹೊಟ್ಟೆ ನೋವಿನಿಂದ ಬಳಲ್ತಿರೋರ್ಗೆ ವಿಜಯ್ ಏನಂತಾರೆ, ಡೋಂಟ್ ವರಿ, ಐ ವಿಲ್ ಟರ್ನ್ ಔಟ್ ಆಲ್ ರೈಟ್. ಇಟ್ ವಿಲ್ ಟರ್ನ್ ಔಟ್ ಆಲ್ ರೈಟ್. ಎಲ್ಲ ಸರಿ ಹೋಗುತ್ತೆ. ನೀನ್ ಯಾಕೆ ಡಾಕ್ಟರ್ನ ಕನ್ಸಲ್ಟ್ ಮಾಡಬಾರ್ದು ಅಂತ ಹೇಳಿದ್ರೆ, ಯಾವುದೇ ಸಂದರ್ಭದಲ್ಲಿ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಅಂತ ಹೇಳಿದ್ರೆ ಅದು ಯಾವಾಗ್ಲೂ ಏನಾಗಿರುತ್ತೆ, ನಾನು ಆಲ್ರೆಡಿ ನನ್ನ ಹಳೆ ವಿಡಿಯೋಗಳಲ್ಲಿ ಹೇಳಿದ್ದೀನಿ, ಯಾರು ನೋಡಿರ್ತೀರ ಅವ್ರಿಗೆ ಇದು ಅರ್ಥ ಆಗಿರುತ್ತೆ. ಸಜೆಷನ್, ಓಕೆ ನೋಡೋಣ. ಆಫರಿಂಗ್ ಹೆಲ್ಪ್, ಅವರಿಗೆ ಅವರೇ ಸಹಾಯ ಮಾಡೋದಾದ್ರೆ ಸಹಾಯ ನೀಡೋದು. ಅವರು ಸಹಾಯ ಮಾಡ್ತಿಲ್ಲ, ಈಗ ಮಾಡಿ ಅಂತ ಹೇಳ್ತಿದ್ದಾರೆ ಅಲ್ವಾ. ಸೀಕಿಂಗ್ ಪರ್ಮಿಷನ್, ಅವ್ರ ಪರ್ಮಿಷನ್ ಕೇಳದ? ನೋ. ಎಕ್ಸ್ಪ್ರೆಸಿಂಗ್ ಸಿಂಪತಿ, ಅವರಿಗೆ ಕರುಣೆಯನ್ನ ತೋರ್ಸದ? ಕರುಣೆ ತೋರಿಸಿ ಆಯ್ತು, ಕರುಣೆ ತೋರಿಸ್ಲಿಲ್ಲ ಅಲ್ಲಿ. ಅವರು ಅವ್ರೇನ್ ಸಂತೈಸಿದ್ರು, ಕನ್ಸೋಲ್ ಮಾಡಿದ್ರು. ಮತ್ತೆ ಅದಾದ ನಂತರ ಸಜೆಷನ್ ಕೊಟ್ರು. ಓಕೆ, ಗಿವಿಂಗ್ ಸಜೆಷನ್, ಅವ್ರಿಗೆ ಸಜೆಸ್ಟ್ ಮಾಡಿದ್ರು, ಡಾಕ್ಟರ್ ಹತ್ರ ಹೋಗಿ ತೋರಿಸ್ಕೊಳ್ಳಿ. ಇದನ್ನ ಜ್ಞಾಪಕ ಇಟ್ಕೊಳ್ಳಿ. ವೈ ಡೋಂಟ್ ಯು ಕನ್ಸಲ್ಟ್ ಅನ್ ಎಕ್ಸ್ಪರ್ಟ್ ಡಾಕ್ಟರ್? ವೈ ಡೋಂಟ್ ಯು ಮೀಟ್ ದ ಡಾಕ್ಟರ್? ವೈ ಡೋಂಟ್ ಯು ಟೇಕ್ ದ ಅಡ್ವೈಸ್ ಆಫ್ ಡಯಟಿಷಿಯನ್? ಈ ತರ ಬಂದವಾಗ ವೈ ಡೋಂಟ್ ಯು, ಯಾಕೆ ನೀನು ಪ್ರಯತ್ನ ಮಾಡಬಾರ್ದು, ಯಾಕೆ ನೀನು ಹೋಗ್ಬಾರ್ದು, ಆ ತರ ಬಂದಾಗ ಏನಾಗಿರುತ್ತದೆ, ಆಲ್ಮೋಸ್ಟ್ ಸಜೆಷನ್ ಆಗಿರುತ್ತೆ. ಅಥವಾ ಆಪ್ಷನ್ ಅನ್ನು ನೋಡಿ, ಇದನ್ನ ಎಲಿಮಿನೇಷನ್ ಮೆಥಡ್ ಅಂತ ಕರಿತೀವಿ. ಪರ್ಮಿಷನ್ ತಗೊಳ್ಳೋದಲ್ಲ, ಹೆಲ್ಪ್ ಆಫರ್ ಮಾಡೋದಲ್ಲ, ಸಿಂಪತಿ ಅಲ್ಲ. ಕರೆಕ್ಟ್ ಆನ್ಸರ್ ಇಸ್ ಗಿವಿಂಗ್ ಸಜೆಷನ್. ಆ ಮೆಥಡ್ ಅಲ್ಲಿ ಕೂಡ ನೀವು ಟ್ರೈ ಮಾಡಬಹುದು. 23rd ಮೇನ್ ಎಕ್ಸಾಮ್ ಅಲ್ಲಿ ಕೇಳಿರುವ ಪ್ರಶ್ನೆ, ಶಾಲ್ ಐ ಡ್ರಾಪ್ ಯು ಟು ದ ಹಾಸ್ಪಿಟಲ್? ಹಾಸ್ಪಿಟಲ್ ಹತ್ರ ನಿಮ್ಮನ್ನು ಡ್ರಾಪ್ ಮಾಡೋಣವಾ? ಸೊ ಎಗ್ರಿಂಗ್, ಒಪ್ಕೊಳ್ಳೋದು? ನೋ. ಆಫರಿಂಗ್ ಹೆಲ್ಪ್, ಸಹಾಯ ಮಾಡೋದು? ನೋಡುವ. ರಿಕ್ವೆಸ್ಟಿಂಗ್, ಅವ್ರನ್ನ ಏನಾದ್ರು ಬೇಡಿಕೆ ರಿಕ್ವೆಸ್ಟ್ ಮಾಡೋದು, ಕೇಳ್ಕೊಳ್ಳೋದು? ನೋ. ಸೀಕಿಂಗ್ ಡೈರೆಕ್ಷನ್, ದಾರಿ ತೋರಿಸಿ ಅಂತ ಕೇಳೋದು. ಸೀಕಿಂಗ್ ಅಂದ್ರೆ ಎಕ್ಸ್ಪೆಕ್ಟಿಂಗ್ ಅಂತ. ನೋ. ಆಫರಿಂಗ್ ಹೆಲ್ಪ್ ಇಸ್ ದ ರೈಟ್ ಆನ್ಸರ್, ಸಹಾಯವನ್ನ ಮಾಡೋದು. ನೆಕ್ಸ್ಟ್ ಕ್ವೆಶ್ಚನ್ 2023 supplementary. Go to the 6th row and the book is on the 3rd shelf.
ಲೈಬ್ರರಿಯನ್ನು ಹೇಳ್ತಾರೆ. ನೀವು ಹೀಗೆ 6th ರೋಗೆ ಹೋಗಿ ಅಲ್ಲಿ 3rd ಶೆಲ್ಫ್ ಅಲ್ಲಿ ಬುಕ್ ಇದೆ ಈ ತರ ಹೇಳಿ ಕಳ್ಸೋದು ಏನಾಗುತ್ತೆ ಯಾವಾಗ್ಲೂ ದಟ್ ಈಸ್ ಗಿವಿಂಗ್ ಡೈರೆಕ್ಷನ್ ಆಗುತ್ತೆ. ಅಡ್ವೈಸ್ ನೋ, ಅಡ್ವೈಸ್ ಸಜೆಷನ್ ಆಲ್ಮೋಸ್ಟ್ ಸೇಮ್ ಬಟ್ ಲಿಟಲ್ ಡಿಫ್ರೆನ್ಸ್ ಇದೆ. ಅದೆರಡೂ ಆಪ್ಷನ್ ಅನ್ನು ಬಂದಾಗ ನೋಡಿ, ಇಲ್ಲಿ ಎರಡು ಸಜೆಷನ್ ಅಡ್ವೈಸ್ ಎರಡು ಕೊಟ್ಟಿದ್ದಾರೆ. ಸಜೆಷನ್ ಮಾಡೋದು ನೀನ್ ಮಾಡಿದ್ರೆ ಮಾಡ್ಬೋದು, ಬಿಟ್ರೆ ಬಿಡ್ಬೋದು ಸಜೆಷನ್. ಆದ್ರೆ ಅಡ್ವೈಸು ಹಾಗಲ್ಲ, ಮಾಡ್ಬೇಕು ಅನ್ನೋ ಅರ್ಥ ಇರುತ್ತೆ. ಓಕೆ, ಸ್ವಲ್ಪ ಸಜೆಷನ್ಗಿಂತ ಒಂದ್ ಲೆವೆಲ್ ಹೈಯರ್ ಆರ್ಡರ್ ಅನ್ಬೋದು. ಉದಾಹರಣೆಗೆ ಡಾಕ್ಟರ್ ಪೇಷಂಟ್ಸ್ ಕೇಳೋದು ಟೇಕ್ ದಿಸ್ ಮೆಡಿಸಿನ್ ಟ್ವೈಸ್ ಅ ಡೇ ಅನ್ನೋದು ಸಜೆಷನ್ ಅಲ್ಲ, ಅದು ಅಡ್ವೈಸ್. ಹಾಗೆ ಮಾಡ್ಬೇಕು ಅದನ್ನ. ಟೀಚರು ಮಕ್ಳಿಗೆ ಹೇಳೋದು ಯು ಶುಡ್ ಸ್ಟಡಿ ಅಟ್ಲೀಸ್ಟ್ 4 hours a day, ಅದು ಸಜೆಷನ್ ಅಲ್ಲ, ಅಡ್ವೈಸ್. ಓಕೆ, ಸೊ ಸಚ್ ಥಿಂಗ್ಸ್ ಆರ್ ಕಾಲ್ಡ್ ಅಡ್ವೈಸ್. ಓಕೆ, ಇಲ್ಲಿ ಆನ್ಸರ್ ಯಾವುದು? ಗಿವಿಂಗ್ ಡೈರೆಕ್ಷನ್. ಆರ್ಡರ್ ಆಗುತ್ತಾ? ಇಲ್ಲ, ಆರ್ಡರ್ ಅಲ್ಲ. ಇದು ನಿಮ್ಗೆ ಅನ್ಸಿದ್ರೆ ಹಿಂದೆ ಡೈಲಾಗ್ ಅನ್ನ ನೋಡ್ಕೊಳ್ಳಿ. ಇದು ಡೈರೆಕ್ಷನ್ ಹೇಳ್ತಿದ್ದಾರೆ, ದಾರಿಯನ್ನ ತೋರಿಸ್ತಿದ್ದಾರೆ ಹೇಗೆ ಹೋಗ್ಬೇಕು ಅಲ್ಲಿಗೆ ಅಂತ. ಅಂಡ್ ದ ನೆಕ್ಸ್ಟ್ ಕ್ವೆಶನ್ ಈಸ್ 2024 exam 1 ಫಸ್ಟ್ ಎಕ್ಸಾಮು. ಕ್ಯಾನ್ ಯು ಪ್ಲೀಸ್ ಸೆಂಡ್ ಮಿ ದ ವಿಡಿಯೋಸ್ ಆಫ್ ಯೆಸ್ಟರ್ಡೇಸ್ ಪ್ರೆಸೆಂಟೇಷನ್? ನಿನ್ನೆ ಪ್ರೆಸೆಂಟೇಷನ್ ವಿಡಿಯೋ ಕಳಿಸ್ತೀಯಾ ಪ್ಲೀಸ್? ಆನ್ಸರ್ ಅಗ್ರೀಯಿಂಗ್ ಒಪ್ಕೊಳ್ಳೋದು ನೋ, ಆಫರಿಂಗ್ ಹೆಲ್ಪ್ ಸಹಾಯ ಮಾಡೋದು ನೋ, ಸೀಕಿಂಗ್ ಡೈರೆಕ್ಷನ್ ದಾರಿಯನ್ನ ಕೇಳೋದು ನೋ, ರಿಕ್ವೆಸ್ಟಿಂಗ್ ಎಸ್. ಅಂಡ್ ಪ್ಲೀಸ್ ಅನ್ನೋ ವರ್ಡ್ ಬಂತು ಅಂದ್ರೆ ಕಣ್ಣು ಮುಚ್ಕೊಂಡು ರಿಕ್ವೆಸ್ಟಿಂಗ್ ಅಂತ ಹಾಕ್ಬೋದು. ನೆಕ್ಸ್ಟ್ ಕ್ವೆಶನ್ 2024 exam 2. When can I meet the principal? Kiran. He will be here in 10 minutes. So ಇಲ್ಲಿ ಬಂದ್ಬಿಟ್ಟು ಕಿರಣ್ ಕಾಲೇಜಿಗೆ ಬಂದಿದ್ದಾರೆ. ಕಾಲೇಜಿಗೆ ಬಂದ್ಬಿಟ್ಟು ನನ್ನ ಪ್ರಿನ್ಸಿಪಾಲ್ ನ ಯಾವಾಗ ಮೀಟ್ ಮಾಡ್ಬೋದು ಅಂತ ರಿಸೆಪ್ಷನಿಸ್ಟ್ ಹತ್ರ ಕೇಳ್ತಿದ್ದಾರೆ. ಕಿರಣ್ ರಿಸೆಪ್ಷನಿಸ್ಟ್ ಹತ್ರ ಕೇಳ್ತಿದ್ದಾರೆ ನಾನು ಯಾವಾಗ ಮೀಟ್ ಮಾಡಬಹುದು ಅಂತ. ಗಿವಿಂಗ್ ಇನ್ಫಾರ್ಮೇಶನ್, ಅವ್ರಿಗೆ ಇನ್ಫಾರ್ಮೇಶನ್ ಅನ್ನ ಕೊಡೋದು, ಮಾಹಿತಿಯನ್ನ ನೀಡೋದಾ? ನೋ. ಎನ್ಕ್ವೈರಿ ಮಾಡೋದು ಅಂದ್ರೆ ವಿಷಯ ತಿಳ್ಕೊಳ್ಳೋದಾ? ನೋಡುವ. ಆಫರಿಂಗ್ ಹೆಲ್ಪ್ ಸಹಾಯ ಮಾಡಕ್ ಹೋಗುದು ನೋ. ಗಿವಿಂಗ್ ಸಜೆಷನ್ ನೋ. ಸೊ ಎನ್ಕ್ವೈರಿಂಗ್ ಇಸ್ ರೈಟ್ ಆನ್ಸರ್. ಎನ್ಕ್ವೈರಿ ಮಾಡೋದು ಹಾಸ್ಪಿಟ್ಲಿಗೆ ಬಂದು ಕೇಳೋವಂಥದ್ದು, ಕಾಲೇಜು ಸ್ಕೂಲ್ಗಳಿಗೆ ಹೋಗಿ ಕೇಳೋವಂಥದ್ದು ಯಾವಾಗ್ಲೂ ಎನ್ಕ್ವೈರಿ ಆಗಿರುತ್ತೆ. ರೈಲ್ವೆ ಸ್ಟೇಷನ್ ಅಲ್ಲಿ ಹೋಗಿ ಟಿಕೆಟ್ಸ್ ಎಷ್ಟು, ಟ್ರೈನ್ ಎಷ್ಟು ಗಂಟೆಗೆ ಬರುತ್ತೆ, ಟಿಕೆಟ್ ಎಷ್ಟಾಗುತ್ತೆ, ಬುಕಿಂಗ್ ಮಾಡ್ಕೋತೀರಾ, ಅದೆಲ್ಲ ಕೂಡ ಏನಾಗುತ್ತೆ? ಎನ್ಕ್ವೈರಿ ಆಗುತ್ತೆ. ನೆಕ್ಸ್ಟ್ ಕ್ವೆಶನ್ 2024 exam 3. ಸಾರಿ, ಐ ಆಮ್ ಬಿಸಿ ವಿತ್ ಮೈ ವರ್ಕ್ ಸೊ ಐ ಕಾಂಟ್ ಅಟೆಂಡ್. ಅಗ್ರೀಯಿಂಗ್ ಒಪ್ಕೊಳ್ಳೋದು ನೋ. ರಿಕ್ವೆಸ್ಟಿಂಗ್ ಅವ್ರನ್ನ ಕೇಳ್ಕೊಳ್ಳೋದು ನೋ. ಡಿಸ್ಅಗ್ರೀಯಿಂಗ್ ಒಪ್ಪಿಗೆಯನ್ನ ಸೂಚಿಸದೇ ಇರುವುದು ನೋ. ಆಫರಿಂಗ್ ಹೆಲ್ಪ್ ಯಾವ್ದಿದು ಹೀಗಿದೆಯಲ್ಲ. ಓಕೆ ನೋಡಿ, ಇದು ಬರೀ ಡೈರೆಕ್ಟ್ ಸ್ಟೇಟ್ಮೆಂಟ್ ಅಂತ ನೋಡಿದ್ರೆ ಗೊತ್ತಾ, ಐ ಮೀನ್ ಇಟ್ಸ್ ನಾಟ್ ಇನಫ್. ವಿಲ್ ಯು ಜಾಯಿನ್ ಮೈ ಬರ್ಡೇ ಪಾರ್ಟಿ ಟುಡೇ? ಇವತ್ತು ನನ್ನ ಬರ್ಡೇ ಪಾರ್ಟಿಗೆ ಬರ್ತೀಯಾ? ಸಾರಿ, ಐ ಆಮ್ ಬಿಸಿ ವಿತ್ ಮೈ ವರ್ಕ್ ಸೊ ಐ ಕಾಂಟ್ ಅಟೆಂಡ್. ನಾನು ಸ್ವಲ್ಪ ಕೆಲಸ ಇದೆ ಹಂಗಾಗಿ ಅಟೆಂಡ್ ಮಾಡಕ್ ಆಗಲ್ಲ. ಸೊ ಆನ್ಸರ್ ಯಾವ್ದಾಗುತ್ತೆ? ದಟ್ ಈಸ್ ಆಫರಿಂಗ್ ಹೆಲ್ಪ್ ನೋ. ಹಾಗಾದ್ರೆ ಯಾವುದು? ಡಿಸ್ಅಗ್ರೀಯಿಂಗ್ ಒಪ್ಪಿಗೆಯನ್ನ ಸೂಚಿಸದೇ ಇರುವುದು. ಪೊಲೈಟ್ ಆಗಿ ರಿಜೆಕ್ಟ್ ಮಾಡೋದು ಅಂತ ಹೇಳ್ತೀವಿ. ರಿಜೆಕ್ಟ್ ಮಾಡೋದು, ರೆಫ್ಯೂಸ್ ಮಾಡೋದು, ಡಿಸ್ಅಗ್ರಿ ಮಾಡೋದು ಎಲ್ಲ ಒಂದೇ. ರೆಫ್ಯೂಸ್, ಡಿಸ್ಅಗ್ರಿ ಅಂಡ್ ರಿಜೆಕ್ಟ್. ನೆಕ್ಸ್ಟ್ ಮಾಡೆಲ್ ಪೇಪರ್ 1. ಪ್ರಿಪೇರ್ ಅ ಗುಡ್ ಟೈಮ್ ಟೇಬಲ್ ಅಂಡ್ ಫಾಲೋ ಇಟ್. ಟೀಚರ್ ಹೇಳ್ತಾರೆ ಯಾರಿಗೆ? ಸ್ಟೂಡೆಂಟ್ಗೆ. ಐ ಸ್ಟಡಿಡ್ ಹಾರ್ಡ್ ಯೆಟ್ ಐ ಗಾಟ್ ಲೆಸ್ ಮಾರ್ಕ್ಸ್ ಇನ್ ದ ಎಕ್ಸಾಮ್. ಕಷ್ಟಪಟ್ಟು ಓದ್ದೆ ಆದ್ರೂ ಕಡಿಮೆ ಮಾರ್ಕ್ಸ್ ಬಂದಿದೆ. ಟೀಚರ್ ಡೋಂಟ್ ವರಿ, ಪ್ರಿಪೇರ್ ಅ ಗುಡ್ ಟೈಮ್ ಟೇಬಲ್ ಅಂಡ್ ಫಾಲೋ ಇಟ್. ಪರವಾಗಿಲ್ಲ, ಒಳ್ಳೆ ಟೈಮ್ ಟೇಬಲ್ ಹಾಕೊಂಡು ಫಾಲೋ ಮಾಡು. ಅಪಾಲಜಿ ಅಂದ್ರೆ ಏನು? ಕ್ಷಮೆ ಕೇಳೋದು ಅಲ್ಲ. ಸೀಕಿಂಗ್ ಇನ್ಫಾರ್ಮೇಶನ್, ಅವ್ರ ಹತ್ರ ಮಾಹಿತಿ ಕೇಳೋದು ಅಲ್ಲ. ಗಿವಿಂಗ್ ಅಡ್ವೈಸ್ ಕೊಡೋದು. ರಿಕ್ವೆಸ್ಟ್ ಮಾಡೋದು ಅಲ್ವೇ ಅಲ್ಲ. ಸೊ ಅವ್ರಿಗೆ ಅಡ್ವೈಸ್ ಅನ್ನ ಕೊಡ್ತಿರೋಂಥದ್ದು. ಅಥವಾ ಗಿವಿಂಗ್ ಸಜೆಷನ್ ಕೂಡ ಆಗುತ್ತೆ. ಸಜೆಷನ್ ಅಥವಾ ಅಡ್ವೈಸ್ ಆಗುತ್ತೆ. ನೆಕ್ಸ್ಟ್ ಕ್ವೆಶನ್ ಮಾಡೆಲ್ ಪೇಪರ್ 2. ಉಮಾ, ಸರ್ could you please teach us reported speech as we find it very difficult? ನಮ್ಗೆ ರಿಪೋರ್ಟೆಡ್ ಸ್ಪೀಚ್ ಕಷ್ಟ ಇದೆ, ದಯವಿಟ್ಟು ಕುಡ್ ಯು ಅನ್ನೋದು ಪೊಲೈಟ್ನೆಸ್ ಅನ್ನ ತೋರಿಸುತ್ತೆ. ಕುಡ್ ಯು ಪ್ಲೀಸ್ ಟೀಚರ್ಸ್, ದಯವಿಟ್ಟು ನನಗೆ ಟೀಚ್ ಮಾಡ್ತೀರಾ. ಕುಡ್ ಯು ಪ್ಲೀಸ್ ಅನ್ನೋ ವರ್ಡ್ ಇದೆ, ಆಲ್ರೆಡಿ ಹೇಳಿದೆ. ಪ್ಲೀಸ್ ಅನ್ನೋ ವರ್ಡ್ ಬಂದ್ರೆ ಯಾವ್ದಾಗುತ್ತೆ ಆನ್ಸರು? ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸ್ತೀರಾ? ಎಸ್, ನೋಡೋಣ ಎಷ್ಟು ಜನ ತಿಳಿಸ್ತೀರಾ ಅಂತ.
ತುಂಬಾ ಈಸಿ ಇದೆ. ಪ್ಲೀಸ್ ಅನ್ನೋದು ಬಂದ್ರೆ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ ಅಂಡ್ ನಾನು ಈ ವಿಡಿಯೋವನ್ನ ನೀವು ನೋಡಿದ್ರೆ ಗೊತ್ತಾಗುತ್ತೆ ಕೂಡ. ನೆಕ್ಸ್ಟ್ ಕ್ವೆಶ್ಚನ್. (25) exam 1. Would you please give me your science record book? Would you please ನೀನ್ ರೆಕಾರ್ಡ್ ಬುಕ್ ಕೊಡ್ತೀಯಾ ಪ್ಲೀಸ್? ಅಗ್ರೀಯಿಂಗ್ ಓಕೆ ನೀಡೋದು, ನೋ ರಿಕ್ವೆಸ್ಟಿಂಗ್ ಎಸ್ ಅದೇ ಅನ್ಸುತ್ತೆ ಅನ್ಕೊಂಡು ನೋಡಿ ಮುಂದಕ್ಕೂ. ಸೀಕಿಂಗ್ ಎ ಡೈರೆಕ್ಷನ್, ಡೈರೆಕ್ಷನ್ ಅನ್ನ ಕೇಳೋದ, ನೋ ದಾರಿ ಹೇಗೆ ಹೋಗುತ್ತೆ, ನೋ ಆಫರಿಂಗ್ ಹೆಲ್ಪ್ ಸಹಾಯ ಮಾಡೋದ, ನೋ ರಿಕ್ವೆಸ್ಟ್ ಮಾಡ್ತಾರಲ್ವಾ ನೀವು ನೋಟ್ಸ್ ಕೊಡ್ತೀರಾ ಪ್ಲೀಸ್ ಅಂತ, ಸೊ ಆನ್ಸರ್ ಇಸ್ ರಿಕ್ವೆಸ್ಟಿಂಗ್. ನೆಕ್ಸ್ಟ್ ಕ್ವೆಶ್ಚನ್. 2025 exam 2 underline word, underline sentence is Joseph. Excuse me sir, may I know the bus fare from Belgavi to Bengaluru? Of course, it's 720. What about Hyderabad sir? It's 1250. ಸೊ ಈ ಕಾನ್ವರ್ಸೇಷನ್ ಅನ್ನ ನೋಡಿದ್ರೆ ಏನಿಸುತ್ತೆ, ಬಸ್ ಹತ್ರ ಹೋಗ್ಬಿಟ್ಟು ಕೇಳ್ತಿರೋದಲ್ವಾ, ಬಸ್ ಸ್ಟ್ಯಾಂಡ್ ಅಲ್ಲಿ ಟಿಕೆಟ್ ಬುಕ್ ಮಾಡುವಾಗ ಅಥವಾ ರೈಲ್ವೆ ಸ್ಟೇಷನ್ ಟಿಕೆಟ್ ಬುಕ್ ಮಾಡುವಾಗ ಅವಾಗ ಏನಂತ ಹೇಳಿದೆ ನಾನು? ಎಸ್, ಗಿವಿಂಗ್ ಸಜೆಷನ್ ಕೊಡೋದ ಅವ್ರಿಗೆ, ನೋ ಡೈರೆಕ್ಷನ್ ಕೊಡೋದ, ನೋ ಹೆಲ್ಪ್ ಮಾಡೋದ, ಅವ್ರಿಗೆ ಸಹಾಯ ಮಾಡೋದ, ನೋ ಮೇಕಿಂಗ್ ಎನ್ಕ್ವೈರಿ ಮಾಡ್ತಾ ಇರುವಂಥದ್ದು. ನೆಕ್ಸ್ಟ್ ಕ್ವೆಶನ್ ಈಸ್ 2025 exam 3. Go straight, turn after the circle. ಸ್ಟ್ರೈಟ್ ಹೋಗು, ಸರ್ಕಲ್ ಆದ್ಮೇಲೆ ಲೆಫ್ಟ್ ತಿರುಗು. ಆರಾಮಾಗಿ ಹೇಳ್ಬೋದು ಯಾವುದು? ಗಿವಿಂಗ್ ಡೈರೆಕ್ಷನ್. ನೆಕ್ಸ್ಟ್ ಕ್ವೆಶನ್ 2025-26 ಈ ವರ್ಷದ ಪ್ರಶ್ನೆ. ಸೊ ದಯವಿಟ್ಟು ಮಿಸ್ ಮಾಡಬೇಡಿ, ಕೊನೆವರೆಗೂ ನೋಡಿ ಅಂತ ಅದಕ್ಕೆ ಹೇಳಿದ್ದು. ಎಲ್ಲಾ ಈ ವರ್ಷದ್ದು ಮಾಡಲ್ ಪೇಪರ್ಸ್, ಪ್ರಿಪರೇಟರಿ ಕ್ವಶನ್ಸ್ ಕೂಡ ತಂದಿದ್ದೀನಿ. ಎಸ್ ಯು ಆರ್ ರೈಟ್, ದೇ ಫಿಯರ್ ಆಫ್ ಗೆಟಿಂಗ್ ಇನ್ವಾಲ್ವ್ಡ್. ಹೌದು ನೀ ಹೇಳಿದ್ ಸರಿ ಅಂತ ಅನ್ನೋದು. ಎಕ್ಸ್ಪ್ರೆಸಿಂಗ್ ಅಗ್ರಿಮೆಂಟ್ ಒಪ್ಪಿಗೆ ಸೂಚಿಸೋದು, ನೋಡೋಣ ಅನ್ಸುತ್ತೆ. ಗಿವಿಂಗ್ ಇನ್ಫಾರ್ಮೇಶನ್, ಅವ್ರಿಗೆ ಇನ್ಫಾರ್ಮೇಶನ್ ಕೊಡ್ತಿರೋದಾ? ಪ್ರಶ್ನೆ ಕೇಳಿದ್ರೆ ಇವ್ರ ಆನ್ಸರ್ ಹೇಳಿದ್ರೆ ಅದು ಇನ್ಫಾರ್ಮೇಶನ್ ಕೊಡೋದಾಗುತ್ತೆ. ಇಲ್ಲಿ ಇವಾಗ ಬಸ್ ಫೇರ್ ಹೇಳಿದ್ರಲ್ವಾ, 1250, ಅದು ಗಿವಿಂಗ್ ಇನ್ಫಾರ್ಮೇಶನ್ ಆಗುತ್ತೆ. ಅಕ್ಸೆಪ್ಟಿಂಗ್ ಇನ್ವಿಟೇಷನ್, ಎಕ್ಸ್ಪ್ರೆಸಿಂಗ್ ಗ್ರಾಟಿಟ್ಯೂಡ್ ಅಂದ್ರೆ ಕೃತಜ್ಞತೆ, ಥ್ಯಾಂಕ್ ಯು, ಅದು ಗ್ರಾಟಿಟ್ಯೂಡ್ ಆಗುತ್ತೆ. ನೋ, ಆನ್ಸರ್ ಯಾವುದು? ಎಕ್ಸ್ಪ್ರೆಸಿಂಗ್ ಅಗ್ರಿಮೆಂಟ್. ಅಂಡ್ ನೆಕ್ಸ್ಟ್ ಕ್ವೆಶನ್, ಮಾಡಲ್ ಪೇಪರ್ 2 2025-26. ಲೆಟ್ ಮೀ ಬ್ರೀಫ್ಲಿ ಎಕ್ಸ್ಪ್ಲೈನ್ ಯು ದೋಸ್ ಕಾನ್ಸೆಪ್ಟ್ಸ್ ಅಗೇನ್. ಆ ಕಾನ್ಸೆಪ್ಟ್ಸ್ ಅನ್ನ ಮತ್ತೆ ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ, ಬನ್ನಿ. ಸೊ ಆಫರಿಂಗ್ ಹೆಲ್ಪ್ ಮಾಡೋದಾ? ನೋಡೋಣ. ಸೀಕಿಂಗ್ ಇನ್ಫಾರ್ಮೇಶನ್, ಟೀಚರು ನೀವೊಂದ್ ಸ್ವಲ್ಪ ಹಿಂದಕ್ಕೂ ನೋಡಿ, ಕನ್ಫ್ಯೂಷನ್ ಆಯ್ತು ಅಂದ್ರೆ ಒಂದು ಡೈಲಾಗ್ ವಾಪಸ್ ಬ್ಯಾಕ್ ಡೈಲಾಗ್ ನೋಡಿ. ಎಸ್ ಸರ್, ಐ ಕುಡ್ ನಾಟ್ ಅಂಡರ್ಸ್ಟ್ಯಾಂಡ್ ದ ಲಾಸ್ಟ್ 2 ಕ್ವಶನ್ಸ್ ಅರ್ಥ ಆಗ್ಲಿಲ್ಲ ಟೀಚರ್, ಅದಕ್ಕೆ ಬನ್ನಿ ಇನ್ನೊಂದ್ಸಲ ಎಕ್ಸ್ಪ್ಲೈನ್ ಮಾಡ್ತೀನಿ ಅಂತಾರೆ. ಓಕೆ, ಸೀಕಿಂಗ್ ಇನ್ಫಾರ್ಮೇಶನ್, ನಾವು ಅಂಡರ್ಲೈನ್ ಮಾಡಿರೋದನ್ನ ಮಾತ್ರ ಕನ್ಸಿಡರ್ ಮಾಡ್ಬೇಕು. ಗಿವಿಂಗ್ ಪರ್ಮಿಷನ್, ಅವ್ರಿಗೆ ಪರ್ಮಿಷನ್ ಕೊಡೋದ? ನೋ. ಎಕ್ಸ್ಪ್ರೆಸಿಂಗ್ ಅಗ್ರಿಮೆಂಟ್ ಒಪ್ಪಿಗೆ ಸೂಚಿಸೋದ? ನೋ ಇಲ್ಲ. ಆಫರಿಂಗ್ ಹೆಲ್ಪ್ ಸಹಾಯ ಮಾಡೋದು. ಲೆಟ್ ಮೀ ಅಂತ ಬಂದ್ರೆ ಜ್ಞಾಪಕ ಇಟ್ಕೊಳ್ಳಿ, ದಟ್ ಈಸ್ ಆಫರಿಂಗ್ ಹೆಲ್ಪ್. ಓಕೆ, ನೆಕ್ಸ್ಟ್ ಕ್ವೆಶನ್ 2025-26 ಮಾಡಲ್ ಪೇಪರ್ 3 ಅಂಡರ್ಲೈನ್ ಸೆಂಟೆನ್ಸಸ್. ಕ್ಯಾನ್ ಐ ಗಿವ್ ಯು ಅ ಲಿಫ್ಟ್? ನಾನು ನಿಮ್ಗೆ ಲಿಫ್ಟ್ ಕೊಡ್ಲಾ? ಆಲ್ರೆಡಿ ರಿಪೀಟ್ ಆಗಿದೆ ಇದು, ಏನಾಗುತ್ತೆ? ಕರೆಕ್ಟ್ ಆನ್ಸರ್ ಇಸ್ ಆಫರಿಂಗ್ ಹೆಲ್ಪ್. ನೆಕ್ಸ್ಟ್ 2025-26 ಮಾಡಲ್ ಪೇಪರ್ 4. ವುಡ್ ಯು ಪ್ಲೀಸ್ ಪ್ರೊವೈಡ್ me the details of geographical features of India? Giving direction, no. Making request, no. Okay, ನೋಡುವ. Expressing agreement, no. Offering help, no. Correct answer, request. Next, very important question. So that is ಈ ವರ್ಷದ preparatory papers. Preparatory 1. Keep all your belongings like bag, books, paper, etc. out of the room. ನಿಮ್ಮ ಬಿಲಾಂಗಿಂಗ್ಸ್ ಅಂದ್ರೆ ನಿಮಗೆ ಸೇರಿದ ಎಲ್ಲ ವಸ್ತುಗಳು ಲೈಕ್ ಬ್ಯಾಗ್, ಬುಕ್ಸ್, ಪೇಪರ್ ಎಲ್ಲ ಕ್ಲಾಸ್ ರೂಮ್ ಆಚೆ ಇಡಿ ಅಂತ ಯಾವಾಗ ಹೇಳ್ತೀವಿ? ಎಕ್ಸಾಮ್ ಕೂರ್ಸುವಾಗ ಟೀಚರ್ ಹೇಳ್ತಾರೆ, ಇನ್ವಿಜಿಲೇಟರ್. ಸೊ ಇನ್ವಿಜಿಲೇಟರ್ ಮಕ್ಕಳಿಗೆ ಈ ತರ ಹೇಳೋದು ಏನಾಗುತ್ತೆ? ಅದು ಮೇಕಿಂಗ್ ರಿಕ್ವೆಸ್ಟ್ ಮಾಡ್ತಿದಾರ? ನೋ. ಸೀಕಿಂಗ್ ಹೆಲ್ಪ್, ಸಹಾಯ? ನೋ. ಗಿವಿಂಗ್ ವಾರ್ನಿಂಗ್ ಮಾಡ್ತಾವ್ರ? ನೋ. ಗಿವಿಂಗ್ ಇನ್ಸ್ಟ್ರಕ್ಷನ್, ಅವರಿಗೆ ಸೂಚನೆಗಳನ್ನ ಕೊಡ್ತಿದ್ದಾರೆ. ನೆಕ್ಸ್ಟ್ ಪ್ರಿಪರೇಟರಿ 2026. I would like to invite you as a chief guest for the annual day function of our school.
ನಿಮ್ಮನ್ನ ಚೀಫ್ ಗೆಸ್ಟ್ ಆಗಿ ನಾನು ಇನ್ವೈಟ್ ಮಾಡೋದಕ್ಕೆ ಬಯಸ್ತೇನೆ. ಐ ವುಡ್ ಲೈಕ್ ಟು ಇನ್ವೈಟ್. ಸ್ವಲ್ಪ ನೋಡಿ ಡಿಫ್ರೆಂಟ್ ಆಗಿದೆ ಈ ಸಲ ಲ್ಯಾಂಗ್ವೇಜ್ ಫಂಕ್ಷನ್ ಪ್ರಿಪರೇಟರಿಗಳಲ್ಲಿ ಅಂಡ್ ಇವನ್ ಮಾಡಲ್ ಪೇಪರ್ಸ್ ಎಲ್ಲ. ಸೊ ಇನ್ವೈಟಿಂಗ್, ಡಿಸ್ಅಗ್ರೀಯಿಂಗ್, ನೋ. ಅಟ್ರಬ್ಲಿ ನೋ. ಅಗ್ರೀಯಿಂಗ್, ಒಪ್ಕೊಳ್ಳೋದು, ಸಜೆಷನ್, ನೋ. ಇನ್ವೈಟಿಂಗ್, ಇನ್ವಿಟೇಷನ್ ಅನ್ನ ಕೊಡ್ತಿರೋದು. ಇನ್ವೈಟಿಂಗ್ ಅಂದ್ರೆ ಏನು? ಆಹ್ವಾನ ನೀಡ್ತಿರೋದು. ಇನ್ವೈಟ್ ಇಸ್ ದ ಕರೆಕ್ಟ್ ಆನ್ಸರ್. ಇನ್ವೈಟಿಂಗ್. 25-26 preparatory third. Here, take the girl to Ayurvedi. That's a hospital there. Asking direction. Giving direction. Okay. Nodva. Giving suggestion. Making request. Request antu alla. Giving direction. Take the girl to Ayurvedi. Avaru go straight after 5 kilometers. To take the right. ಟು ಯುವರ್ ಲೆಫ್ಟ್ ದೇರ್ ಇಸ್ ಹಾಸ್ಪಿಟಲ್. ಆ ತರದ್ದೇನೋ ಡೈರೆಕ್ಷನ್ ಹೇಳ್ತಿಲ್ಲ ಅವರು. ಈ ಹುಡುಗಿಯನ್ನ ಐರೋಲಿ ಕರ್ಕೊಂಡು ಹೋಗಿ ಅಲ್ಲಿ ಹಾಸ್ಪಿಟಲ್ ಇದೆ ಅಂತ ಹೇಳ್ತಾರೆ ಅಷ್ಟೇ. ಹಾಗಾದ್ರೆ ಏನದು? ಸಜೆಷನ್. ಸಜೆಸ್ಟ್ ಮಾಡ್ತಾರೆ ಬೇಗ ಹಾಸ್ಪಿಟಲ್ ಕರ್ಕೊಂಡು ಹೋಗಿ ಅಂತ. ಓಕೆ ಡಿಯರ್ ಸ್ಟೂಡೆಂಟ್ಸ್, ಐ ಹೋಪ್ ಯು ಎಂಜಾಯ್ ದಿಸ್ ಅಂಡ್ ಯೂಸ್ಫುಲ್ ಟು ಯು. ದಯವಿಟ್ಟು ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ, ನಿಮ್ಮ ಸಜೆಷನ್ ಅನ್ನ ಕೊಡಿ. ನಿಮ್ಗೆ ಇನ್ನೂ ಯಾವ ರೀತಿ ಕ್ಲಾಸ್ ಬೇಕು, ಅರ್ಥ ಆಗ್ತಿದ್ಯಾ ಇಲ್ವಾ, ಸಜೆಷನ್ ಕೊಡಿ ದಯವಿಟ್ಟು. ನನ್ನ ಒಂದು ಪ್ರಶ್ನೆಗೆ ನೀವು ಆನ್ಸರ್ ಮಾಡ್ತೀರಾ ಅಂತ ಭಾವಿಸ್ತಾ ಥ್ಯಾಂಕ್ ಯು ಫಾರ್ ಆಲ್.